ಬೆಂಗಳೂರಿನ ಬಿಡದಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಏನು ಬಂಡಾಟವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಬಂಡಾಟ ಹುಚ್ಚಾಟವನ್ನ ತತ್ಕ್ಷಣ ನಿಲ್ಲಿಸಬೇಕು. ರೈತರ ವಿಚಾರದಲ್ಲಿ ರೈತರ ಬದುಕಿನೊಂದಿಗೆ ಚೆಲ್ಲಾಟ ಆಡ್ತಕ್ಕಂಥದ್ದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಿಲ್ಲಿಸಬೇಕು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಆ ಭಾಗದ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಷಡ್ಯಂತ್ರ ಕುತಂತ್ರ ಏನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗ್ತಾ ಇದೆ, ಇದನ್ನು ಭಾರತೀಯ ಜನತಾ ಪಾರ್ಟಿನ ಬಲವಾಗಿ ಖಂಡಿಸ್ತೇವೆ. ಇದ್ರ ಮಧ್ಯೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಹಿಂದೆ ರೈತರ ವಿಚಾರದಲ್ಲಿ ಮೊಸಳೆ ಕಣ್ಣೀರನ್ನ ಸುರಿಸುವಂತ ಪ್ರಯತ್ನ ಮಾಡಿದ್ರು. ಎಲ್ಲೋಗಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು? ನಾನು ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಆಗ್ರಹ ಪಡಿಸ್ತೇನೆ, ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ. ನಿಮ್ಮ ಮುಖ್ಯಮಂತ್ರಿಗಳ ಹಠಮಾರಿತನದಿಂದ ಬಿಡದಿ ಮತ್ತು ಸುತ್ತಮುತ್ತಲ ಭಾಗದ ರೈತರ ಬದುಕಿಗೆ ಒಂದು ಕೊಳ್ಳಿ ಇಡ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಹೊರಟಿದ್ದಾರೆ. ಆ ರೈತರ ರಕ್ಷಣೆ ಮಾಡೋದಕ್ಕೆ ಮಾನ್ಯ ರಾಹುಲ್ ಗಾಂಧಿ ಅವರೇ ತಾವು ಮುಂದಾಗಬೇಕು, ರೈತರ ರಕ್ಷಣೆಗೆ ತಾವು ಮುಂದೆ ಬರಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 3 ಜನರ ಒಂದು ಕಮಿಟಿಯನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಕಮಿಟಿ ಮಾಡ್ತಾ ಇದ್ದೀರಿ? ಕಮಿಟಿಯ ಬದಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಇವತ್ತೇನೋ ರೈತರನ್ನ ಬಲವಂತವಾಗಿ ಜಮೀನ್ ಕಿತ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನು ತಾವೇನು ಆಡಿದ್ದೀರಿ. ಹಿಂಬಾಗಲಿಂದ ಗುಂಡಾಗಳನ್ನ ಇವತ್ತು ರೈತರ ಮನೆಗೆ ರಾತ್ರೋರಾತ್ರಿ ಕಳಿಸಿ ಗುಂಡಾಗಳಿಂದ ಬೆದರಿಕೆ ಹಾಕಿಸ್ತಾ ಇದ್ದೀರಿ ಅಂತೇಳಿ ಸ್ವತಃ ರೈತರೇ ನಾವುಗಳು ಹೋದಂತ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಗುಂಡಾಗಳು ಬಂದು ಹೆದರಿಸ್ತಾ ಇದ್ದಾರೆ, ಮನ ರಕ್ಷಣೆ ಕೊಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿಗಳು ಕಪಟ ನಾಟಕವನ್ನ ಆಡ್ಕೊಂಡು ಬಲವಂತವಾಗಿ ಜಮೀನನ್ನ ತೆಗೆದುಕೊಳ್ಳೋದಿಲ್ಲ, ರೈತರಿಂದ ಕಸ್ಕೊಳ್ಳೋದಿಲ್ಲ ಅಂತ ಹೇಳಿ ರಾತ್ರೋರಾತ್ರಿ ಇವತ್ತು ಗುಂಡಾಗಳನ್ನ ಕಳಿಸಿ ಇವತ್ತು ಜಮೀನನ್ನ ಫಲವತ್ತಾಗಿರ್ತಕ್ಕಂಥ ರೈತರ ಜಮೀನನ್ನ ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ರೈತರ ಕೋಪಕ್ಕೆ ತುತ್ತಾದ್ರೆ ನಿಮ್ದು ಎಷ್ಟೇ ಬಲಿಷ್ಠ ಸರ್ಕಾರ ಇದ್ರೂ ಕೂಡ ಬಲಿ ತೆಗೆದುಕೊಳ್ಳದೆ ಬಿಡೋದಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಎಚ್ಚರಿಸ್ತಾ ಇದ್ದೇವೆ. ನಾಡಿದ್ದು ಶುಕ್ರವಾರ 17ನೇ ತಾರೀಕು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಮತ್ತೆ ಇಂದಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳ ರೈತ ವಿರೋಧಿ ಧೋರಣೆ ಏನಿದೆ, ಈ ಧೋರಣೆ ವಿರುದ್ಧ ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ, ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಬಿಡದಿ ಟೌನ್ಶಿಪ್ ಇಂದ ಇವತ್ತು ಹಿಂಸರ್ಕೊಳ್ಬೇಕು, ಮತ್ತೇನು ರೈತರ ಮೇಲೆ ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ ಅದನ್ನ ಕೈ ಬಿಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇವತ್ತು ಕೊಪ್ಪಳ ಜಿಲ್ಲೆನಲ್ಲಿ, ಕೊಪ್ಪಳ ಇರ್ಬೋದು, ರಾಯಚೂರು ಜಿಲ್ಲೆ ಇರ್ಬೋದು, ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ರೈತರು ಇವತ್ತು ಬರಗಾಲದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ನಾನು ಶಿವರಾಜ್ ತಂಗಡಿಗೆ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ತುಂಗಭದ್ರಾ ಜಲಾಶಯದಲ್ಲಿ 75 TMC ಬಂದಾಗ ಮಾತ್ರ ರೈತರಿಗೆ ನೀರನ್ನ ಕೊಡ್ತೇವೆ ಅನ್ನುವ ಅಹಂಕಾರದ ಮಾತನಾಡ್ತಾ ಇದ್ದಾರೆ. ತಂಗಡಿಗೆ ಅವರಿಗೆ ನಾನು ನೆನ್ಪು ಮಾಡ್ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಹಿಂದೆ ರಾಜ್ಯದಲ್ಲಿ ಭಾಜಪ ಸರ್ಕಾರ ಇದ್ದಾಗ, ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 27 TMC ನೀರು ಮಾತ್ರ ಜಲಾಶಯದಲ್ಲಿತ್ತು, ಇದೇ ತುಂಗಭದ್ರಾ ಜಲಾಶಯದಲ್ಲಿ. ಅಷ್ಟಿದ್ರೂ ಸಹ ರೈತರ ಬೆಳೆಗೆ ಅನ್ಯಾಯ ಆಗಬಾರ್ದು, ರೈತರಿಗೆ ನಷ್ಟ ಆಗಬಾರ್ದು ಅಂತೇಳಿ, ಬೆಳೆಗಳಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ 27 TMC ಇದ್ದಾಗಲೂ ಕೂಡ ಕೆನಾಲ್ ಅಲ್ಲಿ ನೀರು ಹರಿಸಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಬಂಡಾಟ ಆಡುವುದನ್ನ ಬಿಟ್ಟು ಇವತ್ತು ರೈತರು ಭೀಕರ ಬರಗಾಲದ ಪರಿಸ್ಥಿತಿಯಲ್ಲಿದ್ದಾಗ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋದು ಗೊತ್ತಾಗಲ್ಲ ಅನ್ನೋ ಭಾವನೆಯಲ್ಲಿ ಮುಖ್ಯಮಂತ್ರಿ ಇದ್ದಂತೆ ಕಾಣ್ತಾ ಇದೆ.
ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಒತ್ತಡ ಇದೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಹೊಟ್ಟೆ ತುಂಬಿಸಕ್ಕೋಸ್ಕರ ಈ ರೀತಿ ರೈತರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೊರಟಿದ್ದಾರೆ. ಈ ರೀತಿ ಸಮಿತಿ ಮಾಡಿಕೊಂಡು ನಾಟಕ ಆಡೋದನ್ನ ಬಿಟ್ಟು, ಈ ರೀತಿ ಬಂಡತನ ಪ್ರದರ್ಶನ ಕೈ ಬಿಟ್ಟು ರೈತರ ಸಮಸ್ಯೆನ ಆಲಿಸ್ಬೇಕು. ನಿಮ್ಗೆ ಎಲ್ಲಾ ಸಮಸ್ಯೆಗಳು ನೀವು ಗೊತ್ತಿದೆ, ಸಮಸ್ಯೆ ಸೃಷ್ಟಿಕರ್ತರೇ ನೀವುಗಳು. ಹಾಗಾಗಿ ಸಮಸ್ಯೆ ಪರಿಹಾರ ಏನು ಅಂತೇಳಿ ನಿಮಗೆ ಗೊತ್ತಿದೆ. ರೈತರಿಗೆ ಅನ್ಯಾಯ ಮಾಡೋದನ್ನ ಬಿಟ್ಟು ಅದರಿಂದ ಹಿಂಸರಿಬೇಕು ಅನ್ನೋ ಆಗ್ರಹನ ಮಾಡ್ತಾ ಇದ್ದಾನೆ. ಬಾಯಲ್ಲಿ ಮಾತುಗಳು ಬರಬಾರ್ದು. ಮುಖ್ಯಮಂತ್ರಿಗಳು ಒಂದ್ ಕಡೆ ರೈತರಿಂದ ಒತ್ತಾಯ ಪೂರ್ವಕವಾಗಿ ಜಮೀನನ್ನ ಕಸ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾತ್ರೋರಾತ್ರಿ ಗುಂಡಾಗಳು ಹೋಗಿ ರೈತರನ್ನ ಬೆದರಿಸುವಂತ ಷಡ್ಯಂತ್ರವು ಕೂಡ ನಡೀತಾ ಇದೆ. ಯಾಕೆ ಮುಖ್ಯಮಂತ್ರಿಗಳು ಗೊತ್ತಾಗ್ತಾ ಇಲ್ವ ಇದಾಗಾದ್ರೆ? ಈ ರೀತಿ ನಾಟಕ ಪ್ರದರ್ಶನ ಮಾಡೋದನ್ನ ಬಿಟ್ಟು ರೈತರ ವಿಚಾರದಲ್ಲಿ ಯಾಕೆಷ್ಟೊಂದು ಆಲಸ್ಯ ಕಾಂಗ್ರೆಸ್ನವ್ರಿಗೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ರೀತಿ ರೈತರನ್ನ ಕೆಣಕದನ್ನ ಬಿಟ್ಟು ಇವತ್ತೇನು ಮಹಿಳೆಯರು, ರೈತ ಕುಟುಂಬದವರು ಇವತ್ತು ಬಡಿಗೆ ಹಿಡ್ಕೊಂಡು ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದೀರಿ. ಪರ್ಕೆ ಹಿಡ್ಕೊಂಡು ಇವತ್ತು ರೈತರೇನು ಬೀದಿಗಿಳಿದಿದ್ದಾರೆ. ಈಗಲಾದ್ರೂ ಕೂಡ ಎಚ್ಚೆತ್ಕೊಳ್ಬೇಕು ಅನ್ನುವ ಆಗ್ರಹ ನಾನು ಮಾಡ್ತಾ ಇದ್ದಾರೆ. ಈ ರೀತಿ ಅನುಕಂಪ ಗಿಟ್ಟಿಸ್ಕೊಳ್ತಕ್ಕಂತ ಹೇಳಿಕೆ ನಮ್ಗೆ ಅವಶ್ಯಕತೆ ಇಲ್ಲ. ರೈತರ ಬೇಡಿಕೆಗೆ ಸ್ಪಂದನೆ ಮಾಡಬೇಕು ಅನ್ನೋ ಆಗ್ರಹ ಮಾತ್ರ ನಾವು ಮಾಡ್ತಾ ಇರುವಂತದ್ದು. ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆಗಳನ್ನು ಬಿಡಬೇಕು, ಸ್ಪಂದನೆ ಮಾಡಲಿ ರೈತರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.